ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಹಾಭಾರತದಲ್ಲಿ ಎಲ್ಲರಿಗೂ ಮಹಾಭಾರತದ ಕತೆ ಗೊತ್ತಿದ್ರೂ ಸಹಿತ ಪಾಂಡವರು ಮತ್ತು ಕೌರವರ ಬಗ್ಗೆ ಎಲ್ಲರೂ ಚರ್ಚೆ ಮಾಡ್ತಾರೆ. ಯಾಕಂದ್ರೆ ಪಾಂಡವರು ಇರುವಂತಹದ್ದು ಕೇವಲ 5 ಜನ: ಯುಧಿಷ್ಠಿರ ಅಂದ್ರೆ ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ. ಇವರು 5 ಜನರ ಹೆಸರು ಗೊತ್ತಿದೆ ಎಲ್ಲರಿಗೂ. ಆದ್ರೆ ಕೌರವರು ಅಂದ್ರೆ ಕೂಡಲೇ ಎಲ್ಲರಿಗೂ ನೆನಪಾಗುವುದು ಕೇವಲ 4 ಹೆಸರುಗಳು ಮಾತ್ರ ಬರುತ್ತೆ. ಆದ್ರೆ ಕೌರವರು 101 ಜನ ಬರ್ತಾರೆ. ಅದರಲ್ಲಿ ದುರ್ಯೋಧನ ಮತ್ತು ದುಶ್ಯಾಸನ ಹೆಸರು ಮಾತ್ರ ಎಲ್ಲರಿಗೂ ಗೊತ್ತು. ಅದ್ರ ಜೊತೆಗೆ ಕರ್ಣ ಮತ್ತು ಶಕುನಿ ಹೆಸರು ಬರುತ್ತೆ. ಅಂದ್ರೆ ದುಷ್ಟ ಚತುರ್ಕೂಟ ಅಂತ ಹೇಳಿ 4 ಜನರ ಹೆಸರಿನಲ್ಲಿ ಈ 4 ಜನ ಬರ್ತಾರೆ. ಆದ್ರೆ ಧೃತರಾಷ್ಟ್ರ ಮತ್ತು ಗಾಂಧಾರಿಗೆ ಒಟ್ಟು 101 ಮಕ್ಕಳು. ಧೃತರಾಷ್ಟ್ರ ಮಹಾರಾಜನಿಗೆ ಒಟ್ಟು 102 ಮಕ್ಕಳು. ಆ 101 ಮಕ್ಕಳು ಯಾರ್ಯಾರು ಅಂದ್ರೆ 100 ಜನ ಗಂಡು ಮಕ್ಕಳು, ಒಬ್ಬರು ಹೆಣ್ಣು ಮಗಳು. ಇವರೆಲ್ಲರ ಹೆಸರನ್ನ ಒಂದ್ಸರಿ ತಿಳಿಸ್ಬೇಕು ಅನ್ನೋ ಉದ್ದೇಶಿದ್ರೆ ಇವತ್ತೊಂದು ದಿವಸ ನಾನು ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಮೂಲಕ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಪಾಂಡುರಾಜ ಮತ್ತು ಕುಂತಿಯ ಮಕ್ಕಳಾಗಿ ಯಮಧರ್ಮನ ವರಪ್ರಸಾದವಾಗಿ ಯುಧಿಷ್ಠಿರ ಅಂದ್ರೆ ಧರ್ಮರಾಯನ ಹುಟ್ಟಿದ್ರೆ, ವಾಯುದೇವನ ವರಪ್ರಸಾದವಾಗಿ ಭೀಮಸೇನ ಅಂದ್ರೆ ಭೀಮನು ಹುಟ್ಟಿರ್ತಾನೆ. ದೇವತೆಗಳ ರಾಜನಾದಂತ ದೇವೇಂದ್ರನ ವರಪ್ರಸಾದವಾಗಿ ಅರ್ಜುನ ಹುಟ್ಟಿದ್ರೆ, ಪಾಂಡುರಾಜನ ಇನ್ನೊಬ್ಬ ಪತ್ನಿ ಮಾದ್ರಿಗೆ 2 ಜನ ಮಕ್ಕಳು. ಅವರು ನಕುಲ ಸಹದೇವ. ಆ 2 ನಕುಲ ಸಹದೇವರು ಸಹಿತ ಅಶ್ವಿನಿ ದೇವತೆಯ ವರಪ್ರಸಾದದಿಂದ ಹುಟ್ಟಿದ್ರು. ಗಾಂಧಾರಿ ಗರ್ಭಧಾರಣದ ಎಷ್ಟೋ ದಿವಸ ತನಕ ಆದ್ರೂ ಸಹಿತ ಪ್ರಸವ ಆಗುವುದಿಲ್ಲ. ಆಗ ಅವಳು ತನ್ನ ಭ್ರೂಣನ್ನ ಒಡೆದು ಹಾಕ್ತಾಳೆ. ಆ ಭ್ರೂಣನ್ನ 101 ಮಡಿಕೆಯಲ್ಲಿ ಹಾಕಿಟ್ಟು ಅವುಗಳಿಗೆ ಕೆಲವೊಂದು ದ್ರವ್ಯಗಳನ್ನ ಹಾಕಿ ವೇದವ್ಯಾಸರು ಉಳಿಸುವಂತ ಪ್ರಯತ್ನ ಮಾಡ್ತಾರೆ. ಆ ಮಡಿಕೆಗಳಿಂದ ಹುಟ್ಟಿ ಬಂದಂತ ಮೊದಲ ಮಗುವೆ ದುರ್ಯೋಧನ. ಆತನ ಹಿರಿಯನಂತ ಹೇಳ್ತಾರೆ, ಆತನಿಗೆ ಸುಯೋಧನ ಅಂತ ಹೇಳ್ತಾರೆ, ದುರ್ಯೋಧನ ಅಂತ ಹೇಳ್ತಾರೆ. ನಂತರ ದುಶ್ಯಾಸನ ಹೆಸರು ಎಲ್ಲರಿಗೂ ಗೊತ್ತಿರುವಂಥದ್ದು. ಈಗ 101 ಕೌರವರ ಒಂದು ಹೆಸರುಗಳನ್ನ ಒಂದು ಸರಿ ನೋಡ್ಕೊಂಬರೋಣ. ಕೌರವರಲ್ಲಿ ಮೊದಲನೇ ಹಿರಿಯರಾದಂತ ದುರ್ಯೋಧನ, 2 ದುಶ್ಯಾಸನ, 3 ದುಶ್ಶಳ, 3ನೇದು ದುಸ್ಸಳ, 4ನೇದು ದುಶ್ಶಳ, 5 ಜಲಸಂಗ, 6 ಸಮ, 7 ಸಹ, 8 ವಿಂದ, 9 ಅನುವಿಂದ, 10 ದುರ್ಗದರ್ಪ, 11 ಸುಬಾಹು, 12 ದೃಷ್ಟದರ್ಶನ, 13 ದುರ್ಮುಖ, 14 ದುರ್ಮೂಷಣ, 15 ದುಷ್ಕರ್ಣ, 16 ಕರ್ಣ, 17 ವಿವಂಶಿತ, 18 ವಿಕರ್ಣ, 19 ಶಲಿ, 20 ಸತ್ಯ, 21 ಸುಲೋಚನ, 22 ಚಿತ್ರ, 23 ಉಪಚಿತ್ರ, 24 ಚಿತ್ರಾಶ, 25 ಶರಾಸನ, 26 ತಾರಾಮಿಶ್ರ, 27 ದುರ್ಮದ, 28 ದುರ್ವಿಗಾಹ, 29 29 ವಿಕಚಾನನ, 30 ವಿವತ್ಸು, 31 ಊರ್ಣನಾಭ, 32 ದುದರ್ಶನ, 33 ನಂದ, 34 ಉಪನಂದ, 35 ಚಿತ್ರಭಾನು, 36 ಚಿತ್ರವರ್ಮ, 37 ಸುಧರ್ಮ, 38 ದುರ್ವಿಯೋಚನ, 39 ಸುನಾದ, 40 ಅಹೋಬಾಹು, 41 ಮಹಾಬಾಹು, 42 ಚಿತ್ರಾಂಗ, 43 ಚಿತ್ರಕುಂಡಲ, 44 ಭೀಮವೇಗ, 45 ಭೀಮಬಲ, 46 ಉಳಾರೆ, 47 ಬಲವರ್ಧನ, 48 ನಿಷಂಗಿ, 49 ಉಗ್ರಾಯುಧ ಸುಷೇನ, 51 ಕುಡದಾರ, 52 ಮಹೋದರ, 53 ದೃಢವರ್ಮ, 54 ದೃಢಪಾಣಿ,
55 ಸೋಮಕೀರ್ತಿ, 56 ಚಿತ್ರಾಯುಧ, 57 ಅನುದರ, 58 ವೃಂದಾರಕ, 59 ದೃಢ ಸಂಘ, 60 ಜರಾಸಂಗ, 61 ದುಸಂಹಾರ, 62 ಸತ್ಯಸಂಗ, 63 ಉಗ್ರಾಶಯ, 64 ಉಗ್ರಸೇನ, 65 ಸೇನಾಗ್ನಿ, 66 ದುಷ್ಟ್ರಾಜಯ, 67 ಅಪರಾಜಿತ, 68 ಕುಂಡಶಾಹಿ, 69 ವಿಶಾಲಾಕ್ಷ, 70 ದುರಾದುರ, 71 ದೃಢಹಸ್ತ, 72 ಮಹಣ, 73 ಸರ್ವಚನ, 74 ವಾಚವೇಗ, 75 ವಾಸ್ವಿ, 76 ಆದಿತ್ಯಕೇತ, 77 ಅಗ್ರವಾಯಿ, 78 ಕವಟ್ಯ, 79 ನಾಗರತ್ನ, 80 ಕಥನ, 81 ಕುಂಡಿ, 82 ಕುಂಡೀಧರ, 83 ವೀರಬಾಹು, 84 ಭೀಮರಥ, 85 ಅಲೋಲೋಪ, 86 ಅಭಯನಾಮ, 87 ರುದ್ರವರ್ಮ, 88 ದೃಢರಥ, 89 ಅನಾದೃಶ್ಯ, 90 ಕುಂಡವೇದಿ, 91 ವಿರಾವಿ, 92 ಪ್ರಮಾಥ, 93 ಪ್ರಮಾರ್ಥಿ, 94 ದೀರ್ಘರೋಮ, 95 ವೀರ್ಯವಾಣ, 96 ದೀರ್ಘಬಾಹು, 97 ಮ್ಯಾಡೋರ, 98 ಕನಕಧ್ವಜ, 99 ಕುಂಡಾಶಿ. ಇನ್ನು 100ನೇದವನು ವೀರಣ. ಇನ್ನು 101ನೇದು ಹೆಣ್ಣು ಮಗು, ಅವಳು ದುಶ್ಯಲೆ. ಈಕೆ ಗಂಡನೇ ಜಯದ್ರಥ. ಅಂದ್ರೆ ಕುರುಕ್ಷೇತ್ರ ಯುದ್ಧದ ಈ ಅಭಿಮನ್ಯನ ಸಾವಿಗೆ ಕಾರಣ, ಕುರುಕ್ಷೇತ್ರ ಯುದ್ಧದಲ್ಲಿ ಅಭಿಮನ್ಯು ಚಕ್ರ ಭೇದಿಸಲು ಬಂದಾಗ, ಹಿಂದಿನಿಂದ ಪಾಂಡವರು ಅಭಿಮನ್ಯ ರಕ್ಷಣೆಗೆ ಬಂದಾಗ ಈ ದುಶ್ಯಲೆಯ ಗಂಡ ಅಂದ್ರೆ ಜಯದ್ರಥ ಬಂದು ಆ ಪಾಂಡವರನ್ನು ತಡೆ ಹಿಡಿತಾನೆ. ಇಲ್ಲಿ ಚಕ್ರವ್ಯೂಹದಲ್ಲಿ ಅಭಿಮನ್ಯು ವೀರಮರಣ ಹೊಂದ್ತಾನೆ. ಹಾಗೆ ಕೌರವರಲ್ಲಿ ಧೃತರಾಷ್ಟ್ರ ಮಹಾರಾಜನಿಗೆ ಇನ್ನೊಬ್ಬ ಪುತ್ರ ಇದ್ದ. ಆತ ಒಬ್ಬ ದಾಸಿಯ ಮಗ. ಆತನ ಹೆಸರು ಯುಯುತ್ಸು. ಈ ಯುಯುತ್ಸು ಕುರುಕ್ಷೇತ್ರ ಯುದ್ಧ ಸಮಯದಲ್ಲಿ ಧರ್ಮರಾಯ ಅಂದ್ರೆ ಯುಧಿಷ್ಠಿರ ಎರಡೂ ಪಕ್ಷದ ಮಧ್ಯದಲ್ಲಿ ನಿಂತ್ಕೊಂಡು ಯಾರಾದ್ರೂ ಈ ಪಕ್ಷದಿಂದ ಅಂದ್ರೆ ಪಾಂಡವರ ಪಕ್ಷದಿಂದ ಕೌರವ ಪಕ್ಷಕ್ಕೆ ಅಥವಾ ಕೌರವರ ಪಕ್ಷದಿಂದ ಪಾಂಡವರ ಪಕ್ಷಕ್ಕೆ ಯಾರಾದ್ರೂ ಹೋಗ್ಬಹುದು, ತಮ್ಮ ಇಚ್ಛೆ ಅನುಸಾರವಾಗಿ ಎಲ್ಲಿ ಬೇಕಾದ್ರೆ ಯುದ್ಧ ಮಾಡಬಹುದು ಅಂತ ಹೇಳಿದಾಗ ಘೋಷಣೆ ಮಾಡ್ತಾನೆ. ಆಗ ಕೌರವ ಕಡೆ ಇದ್ದಂತ ಯುಯುತ್ಸು ಮಾತ್ರ ಒಬ್ಬ ತನ್ನ ಸೈನ್ಯದೊಡನೆ ಈ ಪಾಂಡವರ ಪಾಳ್ಯದಲ್ಲಿ ಕಾಣಿಸ್ಕೊತಾನೆ. ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲಾ ಕೌರವರು 18 ಅಕ್ಷೋಣಿ ಸೈನ್ಯ ಸಮೇತ ಎಲ್ಲರೂ ಸರ್ವನಾಶ ಆಗ್ತಾರೆ. ಪಾಂಡವರ ಕಡೆಗೆ ಶ್ರೀಕೃಷ್ಣ ಪರಮಾತ್ಮ, ಯುಧಿಷ್ಠಿರ ಅಂದ್ರೆ ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ, ಸಾತಕಿ, ಯುಯುತ್ಸು 8 ಜನ ಉಳ್ಕೋತಾರೆ. ಕೌರವರ ಪಾಳ್ಯದಲ್ಲಿ 11 ಅಕ್ಷೋಣ್ಯ ಸೈನ್ಯಕ್ಕೆ ಎಲ್ಲರೂ ಸರ್ವನಾಶ ಹೋಗ್ತಾರೆ. ಕೇವಲ ಅಲ್ಲಿ ಉಳಿದುಕೊಳ್ಳುವುದು 4 ಜನ ಮಾತ್ರ. ಒಂದು ಕೃತವರ್ಮ, ಆಮೇಲೆ ಪ್ರಾಚಾರ್ಯರು ಮತ್ತು ಅಶ್ವತ್ಥಾಮ ಹಾಗೂ ಧೃತರಾಷ್ಟ್ರ ಮಹಾರಾಜನ ಸಾರಥಿಯಾದಂತ ಸಂಜಯ. ಇಷ್ಟು ಜನ ಮಾತ್ರ ಉಳ್ಕೋತಾರೆ. ಅಂದ್ರೆ ಕುರುಕ್ಷೇತ್ರ ಯುದ್ಧ, ಮಹಾಕುರುಕ್ಷೇತ್ರ ಯುದ್ಧದಲ್ಲಿ ಸಾಕಷ್ಟು ಪ್ರಾಣಿ ಹಾನಿಗಳು ಇವ್ರು ಮಾತ್ರ ಉಳ್ಕೋತಾರೆ. ಅಂದ್ರೆ ಇದು ಕುರುಕ್ಷೇತ್ರ ಯುದ್ಧದ ಬಗ್ಗೆ ಒಂದಷ್ಟು ವಿವರಣೆ ನೀಡ್ತಾ ಇದ್ದೀನಿ. ಹಾಗೆ ಕೌರವರ 101 ಜನರ ವಿವರಣೆ ತಮಗೆಲ್ಲ ಇದನ್ನ ನೀಡಿದ್ದೀನಿ. ಇದೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಸ್ನೇಹಿತರು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ತಮ್ಮಲ್ಲಿ ಮನಪೂರ್ವಕವಾಗಿ ಬೇಡ್ಕೊಳ್ತೀನಿ. ಧನ್ಯವಾದಗಳು.